ನೆಕ್ಸ್ಟ್ ಪಾರ್ಟ್ ಆಂಕರಿಂಗ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್. ಒಂದು ಟೆಲಿವಿಷನ್ ಚಾನಲ್ ಅಂತಂದಾಗ ಅಲ್ಲಿ ಬರೇ ಸುದ್ದಿ ಇರೋದಿಲ್ಲ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿರುತ್ತೆ, ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸುದ್ದಿಯನ್ನು ಎಷ್ಟು ಬಾರಿ ಅಂತ ಹೇಳ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇರುತ್ತೆ. ಹಾಗೆ ಸುದ್ದಿ ಅಂತ ಬಂದಾಗಲೂ ಕೂಡ ಸುದ್ದಿಯಲ್ಲಿ ಬೇರೆ ಬೇರೆ ರೀತಿಯ ಫಾರ್ಮ್ಯಾಟ್ ಇರುತ್ತೆ. ಓಕೆ, ಸೊ ಆ ಪ್ರತಿಯೊಂದು ಸುದ್ದಿಯ ಸ್ಟೈಲ್ಗೂ ಹಾಗೆ ಪ್ರತಿಯೊಂದು ಮಾದರಿಯ ಕಾರ್ಯಕ್ರಮಕ್ಕೂ ಕೂಡ ಬೇರೆ ಬೇರೆ ರೀತಿಯ ಆಂಕರಿಂಗ್ ಸ್ಟೈಲನ್ನು ಬಳಸ್ಬೋದು. ಸೊ ಆಂಕರಿಂಗ್ ಸ್ಟೈಲ್ ವಿಲ್ ಇನ್ಫ್ಲೂಯೆನ್ಸ್ ದ ಇನ್ಫಾರ್ಮೇಷನ್. ಸೊ ಕಾಮನ್ ಫಾರ್ಮ್ಯಾಟ್ ಸುದ್ದಿ ಅಂತ ಬಂದಾಗ ಲೈವ್ ಹೋಗ್ತೀವಿ, ನಿರೂಪಕರಾಗಿ ಲೈವ್ ಕಾರ್ಯಕ್ರಮ ಮಾಡಬೇಕಾದಂತಹ ಅಗತ್ಯ ಇರುತ್ತೆ. ಸೊ ಇಟ್ ಈಸ್ ವೆನ್ ರಿಪೋರ್ಟರ್ ಗೋಸ್ ಲೈವ್ ಫ್ರಮ್ ದ ಲೊಕೇಶನ್, ಎಲ್ಲೋ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ, ಇಲ್ಲಿಗೆ ನಾನು ಆ್ಯಂಕರ್ ಸ್ಕ್ರಿಪ್ಟ್ ಇರುತ್ತೆ, ಅದನ್ನು ಓದಿರ್ತೀನಿ, ಓದಿದ ನಂತರ ಒಂದು ರಿಪೋರ್ಟರ್ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಬೇಕು. ಮಾಹಿತಿಯನ್ನು ಕಲೆ ಹಾಕಿದಾಗ ಅಥವಾ ರಿಪೋರ್ಟರ್ ಲೈವ್ ಬರ್ತಾರೆ, ಫೋನೋ ಬರ್ತಾರೆ, ಅವ್ರು ಹೇಳಿದ ನಂತರ ಅದನ್ನು ವೈಂಡ್ ಅಪ್ ಮಾಡಬೇಕು ಅಥವಾ ಅದನ್ನ ಕನ್ಕ್ಲೂಡ್ ಮಾಡುವಂಥ ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಯೂಶ್ವಲಿ ಲೈವ್ ನ್ಯೂಸ್ ವಿಲ್ ಬಿ ಡನ್ ಫಾರ್ ಮೋರ್ ಇಂಪಾರ್ಟೆಂಟ್ ಸ್ಟೋರೀಸ್. ಬಹಳ ಮುಖ್ಯವಾದಂಥ ಸ್ಟೋರೀಸ್ ಇದ್ದರೆ ಲೈವ್ ಹೋಗ್ತಾರೆ. ಸೊ ನ್ಯೂಸ್ ಆ್ಯಂಕರ್ ಆದವರು ಅವರನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ, ಕೆಲವೊಮ್ಮೆ ಕ್ವೆಶನನ್ನು ಕೇಳಬೇಕಾಗತ್ತೆ, ಅದಕ್ಕೆ ರಿಪೋರ್ಟರ್ಸ್ ಆನ್ಸರ್ ಮಾಡ್ತಾರೆ. ಸೊ ಇಂಥ ಸಂದರ್ಭಗಳು ನಮಗೆ ಎದುರಾಗುತ್ತೆ. ಸೊ ಹಾಗಾಗಿ ವಿ ನೀಡ್ ಟು ಹ್ಯಾವ್ ಪ್ರಾಪರ್ ನಾಲೆಜ್ ಆಫ್ ಕರೆಂಟ್ ಅಫೇರ್ಸ್. ನೆಕ್ಸ್ಟು ಪ್ಯಾಕೇಜ್ ಇರುತ್ತೆ. ನ್ಯೂಸ್ ಪ್ಯಾಕೇಜ್ ಅಲ್ಲಿ ಏನಿರುತ್ತೆ ಅಂದರೆ ಆಡಿಯೋ ವಿಜುವಲ್ ಇರುತ್ತೆ, ಅದರಲ್ಲಿ ವಾಯ್ಸ್ ಓವರ್ಸ್ ಇರ್ಬೋದು ಅಥವಾ ಸೌಂಡ್ ಬೈಟ್ ಇರ್ಬೋದು, ಆಮೇಲೆ ವಿಜುವಲ್ಸ್ ಜೊತೆಗೆ PTC ಇವೆಲ್ಲ ಇರುತ್ತೆ. ಇದಕ್ಕೆ ಒಂದು ಆ್ಯಂಕರ್ ಸ್ಕ್ರಿಪ್ಟನ್ನು ಅಥವಾ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಮತ್ತು ಇಂಟ್ರೊಡ್ಯೂಸ್ ಮಾಡುವಾಗ ಎಷ್ಟು ಹೇಳಬೇಕು, ಯಾವ ವಿಚಾರವನ್ನು ಹೇಳಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಆ್ಯಂಕರ್ ಇಂಟ್ರೊಡಕ್ಷನನ್ನು ಓದ್ತಾರೆ, ಪ್ರೀ ರೆಕಾರ್ಡೆಡ್ ಪ್ಯಾಕೇಜು ಆಮೇಲೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಯೂಶ್ವಲಿ ಪ್ಯಾಕೇಜ್ ಇಸ್ ಮೇಡ್ ಫಾರ್ ಇಂಪಾರ್ಟೆಂಟ್ ಸ್ಟೋರೀಸ್. ಎಲ್ಲ ಸಂದರ್ಭದಲ್ಲೂ ಪ್ಯಾಕೇಜ್ ಇರೋದಿಲ್ಲ, ಕೆಲವೊಮ್ಮೆ ಪ್ಯಾಕೇಜನ್ನು ಲೈವ್ ಜೊತೆಗೂ ಕೂಡ ಸೇರಿಸ್ತಾರೆ. ಈಗ ಲೈವ್ ಹೋಗ್ತಾ ಇರುತ್ತೆ, ಅದ್ರ ಜೊತೆಗೆ ಯಾವುದೋ ಒಂದು ನ್ಯೂಸ್ ಪ್ಯಾಕೇಜ್ ಕೂಡ ಬರ್ಬೋದು. ನೆಕ್ಸ್ಟ್ ಫೋನೋ. ಸೊ ಇಟ್ ಈಸ್ ಯೂಶ್ವಲಿ ಯೂಸ್ಡ್ ಫಾರ್ ಅ ಬ್ರೇಕಿಂಗ್ ನ್ಯೂಸ್. ಒಂದು ಯಾವುದೋ ಬ್ರೇಕಿಂಗ್ ನ್ಯೂಸ್ ಇರುತ್ತೆ, ಅದರ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ ಇನ್ಫಾರ್ಮೇಷನ್ ಪಡ್ಕೊಳ್ಬೇಕು ಅಂತಂದಾಗ ಫೋನೋ, ಅದು ರಿಪೋರ್ಟರ್ಗೆ ಹೋಗೋದಿರ್ಬೋದು ಅಥವಾ ಆ ಸುದ್ದಿಗೆ ಸಂಬಂಧಪಟ್ಟಂತಹ ಪ್ರಮುಖ ವ್ಯಕ್ತಿಗೆ ನಾವು ಫೋನ್ ಮಾಡಿ ಮಾಹಿತಿಯನ್ನು ತಗೊಳ್ಳೋದಿರ್ಬೋದು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ PCRನಿಂದ ನಮಗೆ ಇನ್ಸ್ಟ್ರಕ್ಷನ್ ಬರುತ್ತೆ, ಈಗ ಫೋನೋ ಇದೆ, ಇಂಥವ್ರು ಲೈನಲ್ಲಿದ್ದಾರೆ, ಇವ್ರ ಹೆಸರು ಇದು, ಇವರ ಡೆಸಿಗ್ನೇಷನ್ ಇದು, ಈ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿ, ಯಾವುದೋ ಒಂದು ಪ್ರಶ್ನೆಯನ್ನು ಹೇಳ್ತಾರೆ ಅವರು. ಅದು ಹೇಳಿದಾಗ ಆ ಕ್ಷಣಕ್ಕೆ ಬರ್ಕೊಂಡು ಆ ಪ್ರಶ್ನೆಯನ್ನ ಸರಿಯಾದ ವಾಕ್ಯ ರಚನೆ ಅಂದರೆ ಭಾಷೆಯ ಮೂಲಕ ಕೇಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೆಕ್ಸ್ಟ್ ರೀಡರ್. ಸೊ ಹಿಯರ್ ದ ನ್ಯೂಸ್ ಆ್ಯಂಕರ್ ರೀಡ್ಸ್ ದ ಸ್ಟೋರಿ ಆನ್ ಏರ್. ಓಕೆ, ವಿತ್ ಬೇರೆ ಏನೋ ಆಡಿಯೋ ಮತ್ತು ವಿಡಿಯೋ ಎಲಿಮೆಂಟ್ಸ್ ಇರೋದಿಲ್ಲ, ಸುಮ್ಮನೆ ಸುದ್ದಿಯನ್ನು ಓದ್ತಾ ಹೋಗ್ತಾರೆ. ಸುದ್ದಿ ಬರ್ತಾಗ ಗ್ರಾಫಿಕ್ಸ್ ಮೂಲಕ ಸುದ್ದಿ ಬರ್ಬೋದು, ಅದನ್ನು ಓದ್ತಾ ಹೋಗ್ಬೋದು. ನೆಕ್ಸ್ಟ್ ಈಸ್ ಜನರಲಿ ಇಟ್ ಈಸ್ ಯೂಸ್ಡ್ ಫಾರ್ ಲೆಸ್ ಇಂಪಾರ್ಟೆಂಟ್ ಸ್ಟೋರೀಸ್. ಕಡಿಮೆ ಅಂದರೆ ಚಿಕ್ಕ ಪುಟ್ಟ ಸುದ್ದಿಗಳನ್ನು ಓದೋದು, ಅದು ರೀಡರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆ್ಯಂಕರ್ ಬೈಟ್. ಇಲ್ಲಿ ಆ್ಯಂಕರ್ ಸುದ್ದಿಯನ್ನು ಹೇಳ್ತಾರೆ, ಅದರ ಜೊತೆಗೆ ಯಾವುದೋ ಒಂದು ಬೈಟ್ ಇರುತ್ತೆ, ಅದಕ್ಕೆ ಆ ಸುದ್ದಿಗೆ ಸಂಬಂಧಪಟ್ಟ ವ್ಯಕ್ತಿಯ ಬೈಟ್ ಇರುತ್ತೆ. ಆ್ಯಂಕರ್ ವಿಜುವಲ್ಸ್. ಈ ನಿಮಿಷಕ್ಕೆ 50 ಸುದ್ದಿ, ನಿಮಿಷಕ್ಕೆ 10 ಸುದ್ದಿ, ಇದೆಲ್ಲ ನೀವು ಕೇಳಿರ್ಬೋದು. ಸೊ ಇಲ್ಲಿ ಏನಿರುತ್ತೆ, ಆ್ಯಂಕರ್ ಆ ಸುದ್ದಿಯನ್ನು ಹೇಳ್ತಾ ಹೋಗ್ತಾರೆ, ಅದು ವಿಜುವಲ್ಸ್ ಬರ್ತಾ ಇರುತ್ತೆ, ಅದನ್ನ ಆ್ಯಂಕರ್ ವಿಜುವಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಆ್ಯಂಕರ್ ಗ್ರಾಫಿಕ್ಸ್. ಆ್ಯಂಕರ್ ಗ್ರಾಫಿಕ್ಸಲ್ಲಿ ಆ್ಯಂಕರ್ ಹೇಳ್ತಾ ಇರ್ತಾರೆ, ಗ್ರಾಫಿಕ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ್ಯಂಕರ್ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಇನ್ ದ ನ್ಯೂಸ್. ಓಕೆ, ನ್ಯೂಸ್ ಆ್ಯಂಕರಿಂಗ್ ಮಾಡೋವಾಗ ಇಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು. ಇದರಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಕೆಲವೊಂದು ವೇಗವಾಗಿ ಹೇಳಬೇಕಾಗತ್ತೆ, ಕೆಲವೊಂದು ನಿಧಾನವಾಗಿ ಹೇಳಬೇಕಾಗತ್ತೆ, ಕೆಲವೊಂದು ವಿಚಾರವನ್ನು ಎಕ್ಸ್ಪಾಂಡ್ ಮಾಡಬೇಕಾಗತ್ತೆ, ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸ್ಪೆಷಲ್ ಬುಲೆಟಿನ್ಸ್ ಇರುತ್ತೆ. ಒಂದು ಟೆಲಿವಿಷನ್ ನ್ಯೂಸ್ ಚಾನಲ್ ಅಂತಂದಾಗ ಸ್ಪೆಷಲ್ ಬುಲೆಟಿನ್ಸ್ ಮತ್ತು ಸ್ಪೆಷಲ್ ಶೋಸ್ ಇರುತ್ತೆ. ಸೊ ಇವತ್ತಿನ 24x7 ನ್ಯೂಸ್ ಚಾನಲಲ್ಲಿ ವಿಶೇಷ ಕಾರ್ಯಕ್ರಮ, ಬೆಳಗ್ಗೆಯಿಂದ ಹಿಡಿದು ಜ್ಯೋತಿಷ್ಯ ಕಾರ್ಯಕ್ರಮ ಅದರಿಂದ ಹಿಡಿದು ರಾತ್ರಿ ಕ್ರೈಮ್ ಕಾರ್ಯಕ್ರಮದವರೆಗೂ ವಿವಿಧ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಆ್ಯಂಕರ್ಗೆ ಆಯಾ ಕಾರ್ಯಕ್ರಮಕ್ಕೆ ಬೇಕಾದ ರೀತಿಯಲ್ಲಿ ಆ್ಯಂಕರಿಂಗ್ ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಳ್ಳುವಂತಹ ಚಾಲೆಂಜ್ ಇರುತ್ತೆ. ಓಕೆ, ಡಿವೋಷನಲ್ ಕಾರ್ಯಕ್ರಮ, ಭಕ್ತಿ ಗೀತೆಗಳು ಅಥವಾ ಭಕ್ತಿಗೆ ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಅಂತ ಬೆಳಿಗ್ಗೆ ಬಂದಾಗ ಅಲ್ಲಿಯ ನಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಅಲ್ಲಿಯ ಮಾತಿನ ವೇಗ ಇರ್ಬೋದು, ಅಲ್ಲಿ ಸೆಂಟೆನ್ಸ್ ಫಾರ್ಮೇಷನ್, ಅಲ್ಲಿ ಬಳಸುವಂಥ ಭಾಷೆ ಇರ್ಬೋದು, ಅದು ಬದಲಾಗುತ್ತೆ. ಹಾಗೆ ಸಡನ್ ಆಗಿ ನಾವು ಕ್ರೈಮಿಗೆ ಬಂದಾಗ
ಕಂಪ್ಲೀಟ್ಲಿ ಡಿಫ್ರೆಂಟ್. ಅಲ್ಲಿಯ ಡ್ರೆಸ್ಸಿಂಗ್ ಸ್ಟೈಲ್, ಅಲ್ಲಿ ಮಾತಾಡುವ ರೀತಿ, ಅಲ್ಲಿ ಬಳಸುವಂಥ ಭಾಷೆ, ಇವೆಲ್ಲವೂ ಕೂಡ, ಅಲ್ಲಿ ಬಳಸುವಂತಹ ಬಾಡಿ ಲ್ಯಾಂಗ್ವೇಜ್, ಇವೆಲ್ಲವೂ ಕೂಡ ಬದಲಾಗಿರುತ್ತೆ. ಸೊ ಪ್ರೆಸೆಂಟೇಷನ್ ಸ್ಟೈಲ್ ವೇರಿ ವಿತ್ ದ ಸಬ್ಜೆಕ್ಟ್ ವೆನ್ ಇಟ್ ಕಮ್ಸ್ ಟು ಸ್ಪೆಷಲ್ ಬುಲೆಟಿನ್. ಓಕೆ, ಈಗ ಸ್ಪೋರ್ಟ್ಸ್ ತಗೊಳ್ಳೋಣ. ಸ್ಪೋರ್ಟ್ಸು ಒಂದು ವಿಶೇಷ ಕಾರ್ಯಕ್ರಮ. ಈ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಸಾಮಾನ್ಯ ಎಲ್ಲ ಏಜ್ ಗ್ರೂಪಿಗೆ ಇಷ್ಟ ಆಗುವಂಥ ಇದು ಕಾರ್ಯಕ್ರಮ. ಇಲ್ಲಿ ಏನಿರಬೇಕು, ಸ್ಪೋರ್ಟ್ಸ್ ಬಗ್ಗೆ ನಾಲೆಜ್ ಇರಬೇಕು, ಪ್ರೆಸೆನ್ಸ್ ಆಫ್ ಮೈಂಡ್, ಸ್ಪಾಂಟೆನಿಟಿ, ಇದು 3 ಬಹಳ ಮುಖ್ಯ. ಒಂದು ಸ್ಪೋರ್ಟ್ಸ್ನ ಬಗ್ಗೆ ಜ್ಞಾನ, ಹಾಗೆ ಆ ಕ್ಷಣಕ್ಕೆ ಏನು ಮಾಡಬೇಕು, ಏನು ಮಾತಾಡಬೇಕು, ಅದು ಇಂಟರ್ವ್ಯೂ ಇರ್ಬೋದು ಅಥವಾ ಯಾರೋ ಒಬ್ಬ ಸ್ಪೆಷಲ್ ಗೆಸ್ಟ್ ಬರ್ಬೋದು, ಅವ್ರ ಜೊತೆ ಚಿಟ್ ಚಾಟ್ ಮಾಡೋದಿರ್ಬೋದು, ಟಾಕ್ ಶೋ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯು ಶುಡ್ ಹ್ಯಾವ್ ದ ನಾಲೆಡ್ಜ್. ಇನ್ನು ಆ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಬಳಸುವಂಥ ಕೆಲವೊಂದು ಜಾರ್ಗನ್ಸನ್ನು ಬಳಸಿದಾಗ ಅಥವಾ ಅಲ್ಲಿಯ ಪಾರಿಭಾಷಿಕ ಪದಗಳನ್ನು ಬಳಸಿದಾಗ ಆ ವಿಚಾರದ ಬಗ್ಗೆ ನಾಲೆಜ್ ಇದೆ ಅಂತ ಆಗುತ್ತೆ. ಈಗ ವಿಂಬಲ್ಡನ್ ನಡೀತಾ ಇದ್ರೆ ಆ ವಿಂಬಲ್ಡನ್ನ ಅಲ್ಲಿ ಬರುವಂತಹ ಟೆನ್ನಿಸ್ ಟೂರ್ನಮೆಂಟಲ್ಲಿ ಬರುವಂತಹ ಕೆಲವೊಂದು ಶಬ್ದಗಳನ್ನು ಬಳಸಿದರೆ, ಅಲ್ಲಿ ಬರುವಂಥ ಪ್ಲೇಯರ್ಸ್ ಬಗ್ಗೆ ನಾವು ಮಾತನಾಡೋದಕ್ಕೆ ಸಾಧ್ಯ ಆದರೆ ವಿ ಕ್ಯಾನ್ ಬಿಕಮ್ ವೆರಿ ಪಾಪ್ಯುಲರ್ ಸ್ಪೋರ್ಟ್ಸ್ ಆ್ಯಂಕರ್. ಬಟ್ ಸ್ಪೋರ್ಟ್ಸ್ ಆ್ಯಂಕರ್ ಆಗೋದಕ್ಕೆ ಸ್ಪೋರ್ಟ್ಸ್ ಬಗ್ಗೆ ಬಹಳ ವಿಶೇಷವಾದಂತಹ ಪ್ರೀತಿ, ಆಸಕ್ತಿ ಮತ್ತು ಜ್ಞಾನ ಬಹಳ ಮುಖ್ಯ. ಇನ್ನು ಬಹುಶಃ ಕ್ರೈಮ್ ಸುದ್ದಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲ ಸಂದರ್ಭದಲ್ಲಿ ಅಥವಾ ಎಲ್ಲ ಚಾನೆಲ್ಗಳು ಇವತ್ತು ಕ್ಯಾರಿ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇದು. ಇಲ್ಲಿ ಕ್ರೈಮ್ ವಿಚಾರವನ್ನು ಹೇಳುವಾಗ ನಮ್ಮ ಸ್ವರಭಾರ ಹೇಗಿರಬೇಕು, ಇಂಟೋನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವಾಯ್ಸ್ ಮಾಡ್ಯುಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಕ್ಯೂರಿಯಾಸಿಟಿ ಹೆಚ್ಚಿಸಬೇಕು, ಕೆಲವೊಮ್ಮೆ ಸಸ್ಪೆನ್ಸ್ ಇರುತ್ತೆ, ಆ ಸಸ್ಪೆನ್ಸನ್ನು ಹೇಗೆ ಹೇಳೋದು, ಆ ಸಸ್ಪೆನ್ಸ್ ಥರನೇ ಹೇಳಬೇಕು. ಈಗ ಜೋಕನ್ನು ಪಾಠ ಹೇಳ್ದಂಗೆ ಹೇಳ್ಬಿಟ್ರೆ ನಗು ಬರೋದಿಲ್ಲ. ಹಾಗೇನೆ ಸಸ್ಪೆನ್ಸನ್ನು ಕೂಡ ಆ ಸಸ್ಪೆನ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು, ಎಕ್ಸೈಟ್ಮೆಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು, ಇದು ನಮ್ಮ ಸ್ವರದಲ್ಲೇ ಇರುತ್ತೆ ಅಥವಾ ವಾಕ್ಯ ರಚನೆಯಲ್ಲಿರುತ್ತೆ, ವಿಚಾರವನ್ನು ಮಂಡಿಸುವ ರೀತಿಯಲ್ಲಿರುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಪ್ರೆಸೆಂಟೇಷನ್ ಸ್ಟೈಲ್ ಬೇಕಾಗುತ್ತೆ ಕ್ರೈಮ್ ಅಂತಂದಾಗ. ಅದರ ಜೊತೆಗೆ ಅಲ್ಲೂ ಕೂಡ ಡ್ರೆಸ್ಸಿಂಗ್ ಸ್ಟೈಲ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಡೀಸೆಂಟ್ಲಿ ಡ್ರೆಸ್ಡ್, ಎಲ್ಲದಕ್ಕೂ ಕೂಡ ನಾವು ವಿ ಹ್ಯಾವ್ ಟು ಗೋ ಫಾರ್ ಡೀಸೆಂಟ್ಲಿ ಡ್ರೆಸ್ಡ್, ಮತ್ತು ಅದರ ಜೊತೆಗೆ ಕಂಫರ್ಟೇಬಲ್ ಡ್ರೆಸ್ಸಿಂಗ್ ಇರಬೇಕು. ಹಾಗೆಯೇ ಒಂದು ಇನ್ವೆಸ್ಟಿಗೇಟಿವ್ ಆಫೀಸರ್ ಥರನೋ ಅಥವಾ ಒಬ್ಬ ಆ್ಯಂಕರ್ ಬೇರೆ ಬೇರೆ ರೂಪದಲ್ಲಿ ಬಂದು ಕ್ರೈಮ್ ಪ್ರೋಗ್ರಾಮನ್ನು ಪ್ರೆಸೆಂಟ್ ಮಾಡೋದನ್ನು ನಾವು ನೋಡ್ಬೋದು. ಇನ್ನು ಬಿಸ್ನೆಸ್ ಅಂತ ಬಂದಾಗಲೂ ಕೂಡ ವಿಷಯ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ಇಂಡಸ್ಟ್ರಿ ಬಗ್ಗೆ, ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮತ್ತು ಬಿಸ್ನೆಸ್ ರಿಲೇಟೆಡ್ ಫೀಲ್ಡ್ ಬಗ್ಗೆ ನಮಗೆ ಗಮನ ಇರಬೇಕಾಗತ್ತೆ, ಹೆಚ್ಚಿನ ಜ್ಞಾನ ಇರಬೇಕಾಗತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೈನಮಿಕ್ಸ್ ಆಫ್ ಶೇರ್ ಮಾರ್ಕೆಟ್. ಈಗ ಶೇರ್ ಮಾರ್ಕೆಟ್ ಸುದ್ದಿ ಪ್ರತಿನಿತ್ಯದ ಸುದ್ದಿ, ಅದು ಸುದ್ದಿ ಪತ್ರಿಕೆಗಳಲ್ಲಿ ಒಂದು ಪುಟ ಬಿಸ್ನೆಸ್ಸಿಗೆ ಮೀಸಲಿಟ್ಟರೆ ಟೆಲಿವಿಷನ್ ಚಾನೆಲ್ಗಳಲ್ಲಿ ಪ್ರತಿಯೊಂದು ನ್ಯೂಸ್ ಬುಲೆಟಿನ್ನಲ್ಲಿ ಒಂದು ಪ್ಯಾಕೇಜೋ ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಸುದ್ದಿ ಇರುತ್ತೆ. ಸೊ ಹಾಗೆ ಇಕಾನಮಿ ಮತ್ತು ಅದರ ಅಸೋಸಿಯೇಟೆಡ್ ಏರಿಯಾದ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗುತ್ತೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಪ್ರೋಗ್ರಾಮ್. ಕೆಲವೊಂದು ಚಾನೆಲ್ಗಳು ಮಾತ್ರ ವಿಶೇಷ ಅಗ್ರಿಕಲ್ಚರ್ ಕಾರ್ಯಕ್ರಮವನ್ನು ನಡೆಸ್ತವೆ. ಸೊ ಅಲ್ಲೂ ಕೂಡ ಆ ವಿಚಾರದ ಬಗ್ಗೆ ಆಸಕ್ತಿ ಇರಬೇಕು. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ವಿವಿಧ ಏರಿಯಾಗಳ ಬಗ್ಗೆ, ವಿವಿಧ ಕ್ಷೇತ್ರಗಳ ಬಗ್ಗೆ ನಮಗೆ ಅಂದರೆ ನಾಲೆಜ್ ಇರಬೇಕು. ನಾಲೆಜ್ ಇದ್ದಾಗ ಮಾತ್ರ ವಿ ಕ್ಯಾನ್ ಬಿಕಮ್ ಗುಡ್ ಅಗ್ರಿಕಲ್ಚರ್ ಪ್ರೋಗ್ರಾಮ್ ಪ್ರೆಸೆಂಟರ್, ಆ್ಯಂಕರ್. ಓಕೆ, ಇನ್ನು ಫ್ಯಾಷನ್ ಆ್ಯಂಡ್ ಅದರ್ ರಿಲೇಟೆಡ್ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರೋಗ್ರಾಮ್ಸ್. ಇತ್ತೀಚೆಗೆ ಎಲ್ಲರಿಗೂ ಆಸಕ್ತಿದಾಯಕ ವಿಚಾರ ಇದು, ಫ್ಯಾಷನ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ. ಎಲ್ಲ ಚಾನೆಲ್ಗಳಲ್ಲೂ ಕೂಡ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮಧ್ಯಾಹ್ನದ ಹೊತ್ತಾದರೂ ಮಾಡ್ತಾರೆ. ಸೊ ಈ ಕಾರ್ಯಕ್ರಮದಲ್ಲಿ again your dressing is very very important. You are talking about fashion, when you are talking about ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಫ್ಯಾಷನ್ ಟ್ರೆಂಡ್ ಬಗ್ಗೆನೋ, ಮೇಕಪ್ ಬಗ್ಗೆನೋ, ಆರ್ಟಿಸ್ಟ್ಗಳ ಬಗ್ಗೆನೋ, ಹೀಗೇನೆ ಬೇರೆ ಬೇರೆ ವಿಚಾರದ ಬಗ್ಗೆ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸೊ ಅಲ್ಲೂ ಕೂಡ ವಿಚಾರದ ಬಗ್ಗೆ ಜ್ಞಾನ ಇರಬೇಕು, ಅದಕ್ಕೆ ಸರಿಯಾಗಿ ನಾವು ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು. ಅದ್ರ ಜೊತೆಗೆ ಯು ಶುಡ್ ಬಿ ಲೈಟ್ ಹಾರ್ಟೆಡ್. ಓಕೆ, ಕೆಲವೊಂದು ವಿಚಾರ, ಈಗ ತುಂಬ ಟೆನ್ಷನ್, ಏನೋ ಬಾಂಬ್ ಬ್ಲಾಸ್ಟ್ ಆಯಿತು, ಯು ಕ್ಯಾನ್ ಸಿ ದಟ್ ಟೆನ್ಷನ್ ಇನ್ ಅವರ್ ಫೇಸ್, ಈಗ ಆಯಿತು ಅಂತ ಹೇಳೋದು, ಅದನ್ನು ಈಗ ನಗ್ನಗ್ತಾ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಫ್ಯಾಷನ್ ಟ್ರೆಂಡ್ ಅಂತಂದಾಗ ಲೈಟ್ ಹಾರ್ಟೆಡ್, ಆ ಭಾಷೆ ಒಂದಿಷ್ಟು ಬೇರೆ ಭಾಷೆಯನ್ನು ಸೇರಿಸೋದು, ಕಂಗ್ಲೀಷ್ ಅಥವಾ ಇಂಗ್ಲೀಷ್ ಈ ಥರ ಬೇರೆ ಬೇರೆ ಭಾಷೆಯನ್ನು ಸೇರಿಸ್ಕೊಂಡು ನಾವು ಮಾತಾಡೋದು. ಆಮೇಲೆ ಇನ್ಫಾರ್ಮಲ್ ಸೆಂಟೆನ್ಸ್ ಫಾರ್ಮೇಷನ್, ಅಲ್ಲೂ ಕೂಡ ಸೆಂಟೆನ್ಸ್ ಫಾರ್ಮೇಷನ್ ಬೇರೆ ಇರುತ್ತೆ. ಸೊ ಲೈಟ್ ಹಾರ್ಟೆಡ್ ಆಗಿ, ಹ್ಯೂಮರಸ್ ಆಗಿ ನಾವು ಮಾತನಾಡಿದರೆ ಆ ವಿಚಾರಕ್ಕೆ ಒಂದು ಇಂಪಾರ್ಟೆನ್ಸ್ ಬರುತ್ತೆ. ನೆಕ್ಸ್ಟ್ ಎಜುಕೇಷನಲ್ ಆ್ಯಂಡ್ ಕೆರಿಯರ್ ಬೇಸ್ಡ್ ಪ್ರೋಗ್ರಾಮ್. ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಹೆಚ್ಚಾಗಿದೆ. ಆನ್ಲೈನ್ ತರಗತಿಗಳು ಎಲ್ಲ ಆಗ್ತಾ ಇರೋದ್ರಿಂದ ಎಜುಕೇಷನಲ್ ಪ್ರೋಗ್ರಾಮ್ ತುಂಬ ಇರುತ್ತೆ. ಸೊ ಅಲ್ಲೂ ಕೂಡ ಕೆರಿಯರ್, ಎಜುಕೇಷನ್ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಬರೋದ್ರಿಂದ ಎಕ್ಸ್ಪರ್ಟ್ಸ್ ಜೊತೆಗೆ ಮಾತಾಡೋದಿರ್ಬೋದು, ಅಥವಾ ಸ್ಟೂಡೆಂಟ್ಸಿಗೆ ಜಾಬ್ ಬಗ್ಗೆ ಹೇಳೋದು, ಅಥವಾ ಯಾವುದೋ ಕೋರ್ಸ್ ಬಗ್ಗೆ ಹೇಳ್ಬೋದು, ಅಥವಾ ಯಾವುದೋ ಒಂದು ವಿಷಯವನ್ನು ವಿವರವಾಗಿ ಹೇಳೋದು, ಹೀಗೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ.
ಇನ್ನು ರಿಲಿಜಿಯಸ್ ಪ್ರೋಗ್ರಾಮ್, ಇದು ಎಲ್ಲ ಚಾನೆಲ್ಗಳಲ್ಲೂ ಈಗ ಅವಿಭಾಜ್ಯ ಅಂಗ. ರಿಲಿಜಿಯಸ್ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಈಗ ಜ್ಯೋತಿಷ್ಯವನ್ನು ಸೇರಿಸಿದ್ದಾರೆ, ಬೇರೆ ಬೇರೆ ದೇವಸ್ಥಾನಗಳ ದರ್ಶನ ಇರ್ಬೋದು, ಅಥವಾ ಯಾವುದೋ ಒಂದು ಕಥೆಯನ್ನು ಹೇಳೋದು, ನಿರೂಪಣೆ ಮಾಡೋದಿರ್ಬೋದು. ಹೀಗೆ ಆ ಕಥೆಯನ್ನು ನಿರೂಪಣೆ ಮಾಡುವಾಗ ಅದಕ್ಕೆ ಇರಬೇಕಾದಂತಹ ಗಾಂಭೀರ್ಯ, ಹಾಗೆ ಜ್ಯೋತಿಷ್ಯಾಸ್ತ್ರವನ್ನು ಕೇಳುವಾಗ ಅದಕ್ಕೆ ಬೇಕಾದಂತಹ ಭಾಷಾ ಶೈಲಿ, ಇವೆಲ್ಲವನ್ನು ಕೂಡ ನಾವು ಮೈಗೂಡಿಸ್ಕೊಳ್ಬೇಕಾಗತ್ತೆ. ಅಲ್ಲೂ ಕೂಡ ಡ್ರೆಸ್ಸಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆಯಾ ಕಾರ್ಯಕ್ರಮಕ್ಕೆ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡ್ಕೊಂಡಾಗ್ಲೇ ಅದಕ್ಕೊಂದು ಪ್ರಾಮುಖ್ಯತೆ ಬರುತ್ತೆ. ನೆಕ್ಸ್ಟ್ ಹೆಲ್ತ್ ಪ್ರೋಗ್ರಾಮ್ ಇವತ್ತು ಎಲ್ಲ ಚಾನೆಲ್ಗಳಲ್ಲೂ ಇದ್ದಾವೆ. ಅದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಇರ್ಬೋದು ಅಥವಾ ವಿಶೇಷವಾಗಿರುವ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗಿರ್ಬೋದು. ಅಲ್ಲಿ ಇಂಟರ್ವ್ಯೂ ಇರುತ್ತೆ, ಅಲ್ಲಿ ಫೋನಿನ್ ಪ್ರೋಗ್ರಾಮ್ ಇರುತ್ತೆ. ಇದೆಲ್ಲವನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಒಂದು ಹೆಲ್ತ್ ಪ್ರೋಗ್ರಾಮ್ ಮಾಡೋವಾಗ ಸಾಮಾನ್ಯ ಜನರಿಗೆ ಇರುವಂಥ ಮಿಸ್ಕನ್ಸೆಪ್ಷನ್ ಏನು ಆ ಹೆಲ್ತ್ ಬಗ್ಗೆ, ಅಥವಾ ಜನರಿಗೆ ಆಸಕ್ತಿದಾಯಕ ವಿಚಾರ ಯಾವುದು, ಅವರು ಏನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾರೆ, ಇದೆಲ್ಲವುದರ ಬಗ್ಗೆ ನಾವು ರಿಸರ್ಚ್ ಮಾಡಿಕೊಂಡು ಆ ಹೆಲ್ತ್ ಕಾರ್ಯಕ್ರಮವನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಈಗ ಯೋಗ ಅಂತಂದಾಗ ಆ ಯೋಗ ಕಾಸ್ಟ್ಯೂಮನ್ನು, ಅಟೈರನ್ನು ನಾವು ತೊಟ್ಟುಕೊಂಡು ನಾವು ಪ್ರೆಸೆಂಟೇಷನ್ ಮಾಡಬೇಕಾಗ್ಬೋದು. ಅದೇ ಒಂದು ಡಾಕ್ಟರ್ನ ಇಂಟರ್ವ್ಯೂ ಮಾಡಬೇಕು ಅಂತಂದರೆ ಬ್ಲೇಸರ್ ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಫಾರ್ಮಲ್ ಆಗಿ ಡ್ರೆಸ್ ಮಾಡ್ಕೊಳ್ಬೋದು. ಸೊ ಡ್ರೆಸ್ಸಿಂಗ್ ಇನ್ ಸೆನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ವಿಚ್ ಕಂಬೈನ್ಸ್ the content, combined with the content. Then ಸಿನಿಮಾ ವಿಶೇಷ ಕಾರ್ಯಕ್ರಮ ಇವತ್ತು ಎಲ್ಲ ಚಾನೆಲ್ಗಳಲ್ಲೂ ಇದೆ. ಸೊ ಸಿನಿಮಾ ವಿಶೇಷ ಕಾರ್ಯಕ್ರಮ ಮಾಡುವಾಗಲೂ ಕೂಡ ಈಗ ಫ್ಯಾಷನ್ ಬಗ್ಗೆ ನಾನು ಹೇಳಿದ್ನಲ್ಲ, ಯು ಶುಡ್ ಬಿ ಲೈಟ್ ಹಾರ್ಟೆಡ್, ಶುಡ್ ಬಿ ಹ್ಯೂಮರಸ್. ಬೇರೆ ಬೇರೆ ಕಂಟೆಂಟ್ ಇರುತ್ತೆ, ಆ ಕಂಟೆಂಟ್ ಮಧ್ಯೆ ನಾವು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಆ್ಯಂಡ್ ಅವರ್ ಕಾಸ್ಟ್ಯೂಮ್ ಆಲ್ಸೋ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ಹಾಕುವಂಥ ಆಕ್ಸೆಸರೀಸ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತು ಸಿನಿಮಾದ ಕುರಿತಾದ ಒಂದಿಷ್ಟು ಜ್ಞಾನ ಅದು ಕೂಡ ಮುಖ್ಯ. ಯಾಕೆಂದರೆ ಹೊಸ ಆ್ಯಕ್ಟರ್ ಹೆಸರುಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕಾಗಿರುತ್ತೆ. ಯಾವುದೋ ಸಿನಿಮಾ ಹೆಸರನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ, ಅದನ್ನ ತಪ್ಪಾಗಿ ಉಚ್ಚಾರ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಇದೆಲ್ಲದರ ಹೊರತಾಗಿ ಇನ್ನೊಂದಿಷ್ಟು ಪ್ರಮುಖ ಫಾರ್ಮ್ಯಾಟ್ಗಳಿದ್ದಾವೆ ಪ್ರೆಸೆಂಟೇಷನಲ್ಲಿ. ಟೆಲಿವಿಷನ್ ಕಾರ್ಯಕ್ರಮದಲ್ಲಿ ಟಾಕ್ ಶೋಗಳು ಬರುತ್ತೆ, ಪ್ಯಾನೆಲ್ ಡಿಸ್ಕಷನ್ಸ್ ಬರುತ್ತೆ, ಡಿಬೇಟ್ಗಳು ಬರುತ್ತೆ, ಇಂಟರ್ವ್ಯೂಸ್ ಬರುತ್ತೆ. ಇದನ್ನೆಲ್ಲ ಹೇಗೆ ಮಾಡೋದು ಅನ್ನೋದ್ರ ಕುರಿತಾಗಿ ನಾವು ಗಮನ ಹರಿಸೋಣ. ಸೊ ಮೆನಿ ಪ್ರೋಗ್ರಾಮ್ಸ್, ಟಾಕ್ ಶೋ ಇರ್ಬೋದು, ಪ್ಯಾನಲ್ ಡಿಸ್ಕಷನ್ ಇರ್ಬೋದು, ಅಥವಾ ನ್ಯೂಸ್ ಡಿಬೇಟ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಆ್ಯಂಕರ್ಗೆ ಆಯಾ ಸಬ್ಜೆಕ್ಟಲ್ಲಿ ಫ್ಲೂಯೆನ್ಸಿ ಇರಬೇಕು, ಇಲಾಕ್ವೆಂಟ್ ಆಗಿರಬೇಕು, ಸ್ಪಾಂಟೇನಿಯಸ್ ಸ್ಪೀಕರ್ ಆಗಿರಬೇಕು ಆ್ಯಂಕರ್. ಟಾಕ್ ಶೋ ಅಂತ ಬಂದಾಗ ಒಳ್ಳೆಯ ಮಾತುಗಾರಿಕೆ, ವಿಚಾರಕ್ಕೆ ಫೋಕಸ್ ಮಾಡಿ ಅದನ್ನು ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೈನ್ ಮಾಡೋದಿರ್ಬೋದು. ಪ್ಯಾನಲ್ ಡಿಸ್ಕಷನ್ ಅಂತ ಬಂದಾಗ ಅಲ್ಲಿ ವಿಷಯ ಪರಿಣಿತರು ಇರ್ತಾರೆ, ಆ ಪರಿಣಿತರ ಜೊತೆಗೆ ಇಂಟರ್ಯಾಕ್ಟ್ ಮಾಡೋದಿರ್ಬೋದು. ಆ ವಿಷಯ ಪರಿಣಿತರ ಜೊತೆಗೆ ಆ ವಿಚಾರದ ಕುರಿತು ಚರ್ಚೆ ಮಾಡುವಾಗ ಆ ವಿಚಾರದ ಆಳ ಅಗಲದ ಅಗತ್ಯತೆಯನ್ನು ತಿಳಿದುಕೊಂಡು ವಿಷಯ ಮಂಡನೆ ಇರ್ಬೋದು. ಅಥವಾ ಆ ಪ್ಯಾನಲ್ ಡಿಸ್ಕಷನ್ ಕೊನೆಗೆ ಅಥವಾ ಅದನ್ನು ಎಂಡ್ ಮಾಡಬೇಕು ಅಂತಂದಾಗ ಅದಕ್ಕೆ ಸೂಕ್ತವಾದಂತಹ ಕನ್ಕ್ಲೂಷನನ್ನು ಹೇಳೋದಿರ್ಬೋದು, ಅಥವಾ ಯಾವುದೋ ಒಂದು ಮುಖ್ಯ ಪಾಯಿಂಟ್ಗೆ ಗಮನ ಸೆಳೆಯೋದಿರ್ಬೋದು. ಇವೆಲ್ಲವೂ ಕೂಡ ಆ್ಯಂಕರ್ನ ಕರ್ತವ್ಯ. ಸೊ ಇತ್ತೀಚಿನ ದಿನಗಳಲ್ಲಿ ಆ್ಯಂಕರ್ಸು ಪ್ಯಾನಲ್ ಡಿಸ್ಕಷನನ್ನು ಮಾಡ್ತಾರೆ. ಅದಲ್ಲದೆ ಕೆಲವೊಮ್ಮೆ ರಿಪೋರ್ಟರ್ಸು ಅವರೇ ಪ್ಯಾನಲ್ ಡಿಸ್ಕಷನಲ್ಲಿ ಮಾಡ್ರೇಟರ್ ಆಗಿ ಕೂತ್ಕೊಳ್ತಾರೆ. ಪ್ಯಾನಲ್ ಡಿಸ್ಕಷನಲ್ಲಿ ಒಂದು 4 ಜನ ಪ್ಯಾನಲಿಸ್ಟ್ಗಳಿರ್ತಾರೆ, ಅಥವಾ ರಿಪೋರ್ಟರ್ ಇರ್ತಾರೆ, ಅಥವಾ ಆ್ಯಂಕರ್ ಇರ್ತಾರೆ. ಸೊ ಅವರು ಮಾತಾಡ್ತಾ ಹೋಗ್ತಾರೆ ಪ್ಯಾನಲಿಸ್ಟ್ಗಳ ಜೊತೆಯಲ್ಲಿ. ಸೊ ಇಲ್ಲಿ ಪ್ಯಾನಲ್ ಡಿಸ್ಕಷನನ್ನು ಆ್ಯಂಕರಿಂಗ್ ಹೇಗೆ ಮಾಡೋದು? ಒಂದು ವಿಚಾರವನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಮೊದಲು. ಅದಾದ ನಂತರ ಪ್ಯಾನಲಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಹಾಗೆ ಪ್ರತಿಯೊಬ್ಬ ಪ್ಯಾನಲಿಸ್ಟ್ಗೂ ಕೂಡ ಮುಖ್ಯವಾದಂಥ ಸಮಯವನ್ನು ನಿಗದಿಪಡಿಸಬೇಕು. ಇಷ್ಟಿಷ್ಟು ಸಮಯ ಒಬ್ಬೊಬ್ಬ ಪ್ಯಾನಲಿಸ್ಟ್ಗೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಬೇಕು. ಪ್ರತಿಯೊಬ್ಬ ವಿಷಯ ಪರಿಣಿತರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಳ್ಬೇಕು. ಇವತ್ತಿನ ಸಂದರ್ಭದಲ್ಲಿ ವಿಷಯ ಪರಿಣಿತರ ಚರ್ಚೆ ಅಲ್ಲಿ ಸಾಧಾರಣ ಚರ್ಚೆ ತಿಕ್ಕಾಟಗಳೇ ನಡೀತಾ ಇರುತ್ತೆ, ಅಪೋಸಿಟ್ ವ್ಯೂಸ್ ಇರುತ್ತೆ. ಅದನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಕೆಲವೊಮ್ಮೆ ಸ್ಟುಡಿಯೋ ಒಳಗಡೆ ನಡೆಯುತ್ತೆ, ಕೆಲವೊಮ್ಮೆ ಹೊರಗಡೆ. ಈಗ ಎಲೆಕ್ಷನ್ ಸಂದರ್ಭದಲ್ಲಿ 2 ಅಥವಾ 4 ಪಾರ್ಟಿಯ ಕಂಟೆಸ್ಟೆಂಟ್ ಅಭ್ಯರ್ಥಿಗಳ ನಡುವೆ ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಾ, ಜನರ ಇಮೋಷನ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಾ, ಅಥವಾ ಪ್ಯಾನಲಿಸ್ಟ್ನ ಇಮೋಷನ್ಸನ್ನು, ಅವರ ಭಾವನೆಯನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಯಾಕಂದರೆ ಕಂಟಿನ್ಯೂಸ್ ಹೇಳ್ತಾ ಹೋಗ್ತಾರೆ, ಅವರಿಗೆ ಅವರ ಮಾತು ಮಾತ್ರ ಕೇಳಿಸ್ಬೇಕು, ಬೇರೆಯವ್ರು ಯಾರೂ ಮಾತಾಡಬಾರ್ದು, ಕೌಂಟರ್ ಆರ್ಗ್ಯುಮೆಂಟ್ ಇರಬಾರ್ದು ಅನ್ನೋದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತೀರಾ ಅನ್ನೋದು ಬಹಳ ಮುಖ್ಯ. ಯಾವಾಗ 4 ಜನ ಒಟ್ಟಿಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಯಾವ ವಿಚಾರವೂ ನಮಗೆ ಸ್ಪಷ್ಟ ಆಗೋದಿಲ್ಲ.
ಹಾಗಾಗಿ ನೀವು ಯಾವ ವಿಚಾರವನ್ನು ನೀವು ಹೊರಗಡೆ ತಗೊಂಡು ಬರಬೇಕು ಅಥವಾ ಯಾರಿಗೆ ಎಷ್ಟು ಸಮಯವನ್ನು ನಿಗದಿಪಡಿಸಬೇಕು, ಹೇಗೆ ಅವರು ಓವರ್ಲ್ಯಾಪ್ ಆಗದೆ ಹಾಗೆ ನೋಡ್ಕೊಳ್ಬೇಕು, ಇದೆಲ್ಲವನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಇಲ್ಲಿ ಅಬ್ಸರ್ವೇಷನ್ ಬಹಳ ಮುಖ್ಯ. ನೋಡಬೇಕು, ಪ್ರತಿಯೊಬ್ಬರ ಮುಖ ಭಾವವನ್ನು ನೋಡ್ಕೊಳ್ಬೇಕು. ಅವರ ಪೋಸ್ಚರನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಅವರು ವಿರೋಧ ಮಾಡ್ತಾ ಇದ್ದಾರಾ ಅಥವಾ ಅವ್ರಿಗೇನಾದರೂ ಹೇಳೋದಿದೆಯಾ, ಇದೆಲ್ಲವೂ ಗೊತ್ತಾಗುತ್ತೆ. ಹಾಗೆ ಗಮನ ಹರಿಸಿ ನಾವು ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗತ್ತೆ. ಸೊ ಯಾವತ್ತೂ ಕೂಡ ನಾವು ಪ್ಯಾನೆಲ್ ಡಿಸ್ಕಷನ್ಗೆ ಹೋಗುವಾಗ ಯಾರಿದ್ದಾರೆ ಪ್ಯಾನಲಿಸ್ಟು, ಅವರ ಹಿನ್ನೆಲೆ ಏನು, ಮತ್ತು ಆ ಪ್ಯಾನೆಲ್ ಡಿಸ್ಕಷನ್ಗೆ ಬಂದಿರುವಂಥ ವಿಚಾರ ಏನು, ಆ ವಿಚಾರದ ಹಿನ್ನೆಲೆ ಏನು, ಇಷ್ಟನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಪ್ರತಿ ಸೆಗ್ಮೆಂಟ್ ಆದಾಗಲೂ ಕೂಡ ಈ ಸೆಗ್ಮೆಂಟಲ್ಲಿ ಇಂಥ ವಿಚಾರವನ್ನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ, ಸಮ್ ಅಪ್ ಮಾಡಬೇಕಾಗತ್ತೆ. ಈಗ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಅಂದರೆ 3 ಸೆಗ್ಮೆಂಟ್ ಇರುತ್ತೆ. 7 ರಿಂದ 9 ನಿಮಿಷಗಳ ಕಾಲ ಒಂದು ಸೆಗ್ಮೆಂಟ್ ಇರುತ್ತೆ. ಆ 7 ರಿಂದ 9 ನಿಮಿಷಗಳ ಕಾಲ 4 ಜನ ಪ್ಯಾನಲಿಸ್ಟ್ ಏನಿದ್ದಾರೆ ಅವರಿಗೆಲ್ಲರಿಗೂ 1 ಪ್ರಶ್ನೆನೋ 2 ಪ್ರಶ್ನೆನೋ ಕೇಳಿ ಅವಕಾಶವನ್ನು ಕಲ್ಪಿಸಿ ಆ ಸೆಗ್ಮೆಂಟಲ್ಲಿ ಏನಾಯಿತು ಅಂತ ಹೇಳಿ ಮುಂದಿನ ಸೆಗ್ಮೆಂಟಲ್ಲಿ ಏನನ್ನು ನಾವು ಚರ್ಚೆ ಮಾಡ್ತೀವಿ ಅಥವಾ ಇನ್ನು ಮುಂದಿನ ಸೆಗ್ಮೆಂಟಲ್ಲಿ ಯಾವ ವಿಚಾರದ ಕುರಿತು ಚರ್ಚೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ ಅಥವಾ ಹೇಳಬೇಕಾಗಿರುತ್ತೆ. ಇನ್ನು ಆ ಮಧ್ಯೆ ಗ್ಯಾಪ್ ಇರುವಾಗ ನಿಮ್ಮ ಪ್ಯಾನಲಿಸ್ಟ್ಗಳಿಗೆ ಬ್ರೀಫ್ ಮಾಡೋದಿರ್ಬೋದು. ಮುಂದಿನ ಸೆಗ್ಮೆಂಟಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತೀವಿ, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ, ಇದೆಲ್ಲವನ್ನು ಬ್ರೀಫ್ ಮಾಡಿ ಅವರ ಜೊತೆಗೆ ಒಂದು ಒಡನಾಟ ಅಥವಾ ವಿಶ್ವಾಸಾರ್ಹತೆಯನ್ನು ಬೆಳೆಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಎಕ್ಸ್ಟೆಂಪೋ ನಮಗೆ ನಾವಾಗಿಯೇ ಒಂದಿಷ್ಟು ವಿಚಾರಗಳನ್ನು ಹೇಳಬೇಕಾಗತ್ತೆ. ಸ್ಕ್ರಿಪ್ಟ್ ಇರೋದಿಲ್ಲ, ವಿಷಯ ಗೊತ್ತಿದೆ, ಆ ವಿಷಯವನ್ನು ಪ್ರಸ್ತುತಪಡಿಸಬೇಕು. ಒಂದು ವಾಕ್ಯ ರಚನೆಯಲ್ಲಿರ್ಬೋದು ಅಥವಾ ಸರಿಯಾದ ಭಾಷೆಯಲ್ಲಿ ವಿಚಾರವನ್ನು ಪ್ರಸ್ತುತಪಡಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎಕ್ಸ್ಟೆಂಪೋ ಆಗಿ ಮಾತಾಡುವಂಥದ್ದು ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಟೈಮ್ ಸೆನ್ಸ್ ಬಹಳ ಮುಖ್ಯ. ಸಾಮಾನ್ಯವಾಗಿ ಈ ಪ್ಯಾನೆಲ್ ಡಿಸ್ಕಷನ್ಸ್ ಎಲ್ಲ ಲೈವ್ ಹೋಗುತ್ತೆ. ಆ ಟೈಮ್ ಸೆನ್ಸ್ ಇದೆಯಲ್ಲ, ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು, 1 ಅವರ್ ಅಂತಂದರೆ 1 ಅವರಲ್ಲಿ ಮುಗಿಸ್ಬೇಕು. ಆ 1 ಅವರ್ ಮುಗಿಸೋವಾಗ ಎಲ್ಲ ವಿಚಾರವನ್ನು ಕೂಡ ಮುಗಿಸಿರ್ಬೇಕು. ಅಂದರೆ ಎಲ್ಲ ವಿಚಾರವನ್ನು ಹೇಳಿ ಮುಗಿಸಿರಬೇಕು, ಎಲ್ಲ ವಿಚಾರದ ಕುರಿತು ಗಮನ ಬೆಳಕು ಚೆಲ್ಲಿರಬೇಕಾಗತ್ತೆ. ಸೊ ಇದು ಬಹಳ ಮುಖ್ಯ. ಟೈಮ್ ಸೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಬ್ಬ ಆ್ಯಂಕರ್ ಆಗಿರ್ಬೋದು, ಅದು ಪ್ಯಾನೆಲ್ ಡಿಸ್ಕಷನ್ ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ಯು ಶುಡ್ ಸ್ಟ್ರಿಕ್ಟ್ಲಿ ಅಡ್ಹೇರ್ ಟು ದ ಟೈಮ್. ದೆನ್ ಯಾವುದೇ ರೀತಿಯ ಮಿಸ್ಟೇಕ್ಸ್ ಆಗದೆ ಇರೋ ಹಾಗೆ, ಮುಖ್ಯವಾಗಿ ಚರ್ಚೆ ಮಾಡುವಾಗ ಯಾವುದೇ ಫ್ಯಾಕ್ಚುಯಲ್ ಎರರ್ಸ್ ಇರ್ಬೋದು ಅಥವಾ ಚರ್ಚೆಗೆ ಬಂದಿರುವವರ ಹೆಸರನ್ನು ಹೇಳುವಾಗ ಆಗುವಂಥ ಎರರ್ಸ್ ಇರ್ಬೋದು. ಇದರ ಬಗ್ಗೆ ನೀವು ಬಹಳ ಗಮನ ಹರಿಸಬೇಕಾಗತ್ತೆ. ಕೆಲವೊಮ್ಮೆ ಹೆಸರು, ಅವರ ಡೆಸಿಗ್ನೇಷನ್, ಇದನ್ನು ನಾವು ಮತ್ತೆ ಮತ್ತೆ ನೋಡ್ಕೊಳ್ಬೇಕು, ಎಲ್ಲೂ ಕೂಡ ತಪ್ಪಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಅದರ ಜೊತೆಗೆ ಸೆಂಟೆನ್ಸನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ಎಲ್ಲಿ ಸೆಂಟೆನ್ಸ್ ಮಧ್ಯ ಇಂಟರ್ಜೆಕ್ಷನ್ಸನ್ನು ಸೇರಿಸಬೇಕು, ಹಾಗೆ ಕ್ವೆಶನ್ಸನ್ನು ಹೇಗೆ ಫಾರ್ಮುಲೇಟ್ ಮಾಡಬೇಕು, ಹೊಸ ಐಡಿಯಾವನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ಪ್ರಶ್ನೆ ಕೇಳಿದಾಗ ಅದಕ್ಕೆ ಉಪಪ್ರಶ್ನೆಯನ್ನು ಹೇಗೆ ಕೇಳಬೇಕು, ಉತ್ತರ ಕೊಟ್ಟಾಗ ಆ ಉತ್ತರದಲ್ಲಿರುವಂಥ ಪ್ರಮುಖ ವಿಚಾರವನ್ನು ಹೇಗೆ ನಾವು ಹೆಕ್ಕಿ ತೆಗಿಬೇಕು, ಅದನ್ನು ಹೆಕ್ಕಿ ತೆಗೆದು ಹೇಗೆ ನಾನು ಕನ್ಕ್ಲೂಡ್ ಮಾಡಬೇಕು, ಇಷ್ಟನ್ನು ನಾವು ಗಮನ ಹರಿಸಬೇಕಾಗತ್ತೆ. ನೀನು ಇಂಟರ್ವ್ಯೂ ಮಾಡುವಾಗ, ಯಾವುದೇ ಒಂದು ಟೆಲಿವಿಷನ್ ಕಾರ್ಯಕ್ರಮ ಮಾಡುವಾಗ, ಅದು ಪ್ಯಾನಲ್ ಡಿಸ್ಕಷನ್ ಇರ್ಬೋದು, ಚರ್ಚೆ ಇರ್ಬೋದು ಅಥವಾ ಇಂಟರ್ವ್ಯೂ ಇರ್ಬೋದು, ಅಲ್ಲಿ ರಿಸರ್ಚ್ ಸ್ಟೇಜ್ ಅಂತ ಇರುತ್ತೆ, ನಾವು ಪ್ರೀ ಪ್ರೊಡಕ್ಷನ್ ಸ್ಟೇಜ್ ಅಂತ ಕರಿತೀವಿ. ಅಲ್ಲಿ ಒಂದಿಷ್ಟು ರಿಸರ್ಚ್ ಮಾಡ್ಕೊಂಡಿರಬೇಕು, ಸಂಶೋಧನೆ ಮಾಡಬೇಕು, ವಿಷಯದ ಕುರಿತು, ವ್ಯಕ್ತಿಯ ಕುರಿತು ಸಂಶೋಧನೆ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಬೇಕಾದಂತಹ ತಯಾರಿಯನ್ನು ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪ್ರಿಪ್ರೇಷನ್. ಒಬ್ಬ ಇಂಟರ್ವ್ಯೂ ಮಾಡೋದಕ್ಕೆ ಹೋದಾಗ ಆ ವ್ಯಕ್ತಿಯ ಕುರಿತಾಗಿ ಹಾಗೂ ಆ ವಿಚಾರದ ಕುರಿತಾಗಿ ಮತ್ತು ನಾವು ಯಾವ ವಿಚಾರದ ಕಡೆಗೆ ಮಾತ್ರ ಫೋಕಸ್ ಮಾಡಬೇಕು ಅನ್ನೋದರ ಕುರಿತಾಗಿ ನಮಗೆ ಸ್ಪಷ್ಟತೆ ಇರಬೇಕು. ಸೊ ಇಲ್ಲಿ ಇಂಟರ್ವ್ಯೂ ಮಾಡುವಾಗ ಇಂಟರ್ವ್ಯೂವಿ ಜೊತೆಗೆ ಒಂದು ಕಂಫರ್ಟೇಬಲ್ ಆದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಒಳ್ಳೆ ರ್ಯಾಪೋವನ್ನು ಬಿಲ್ಡಪ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಇಂಟರ್ವ್ಯೂವಿ ಯಾರು ಇರ್ತಾರಲ್ಲ, ಅವರು ಯಾವ ವಿಚಾರವನ್ನು ನಮಗೆ ರಿವೀಲ್ ಮಾಡೋದಿಲ್ಲ. ಓಕೆ, ಯಾವ ವಿಚಾರವನ್ನು ನಾವು ಹೊರಗಡೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಅದರ ಜೊತೆಗೆ ಕ್ವೆಶನ್ಸ್ ಇರುತ್ತೆ, ಕ್ವೆಶನ್ಸನ್ನು ನಾವು ಕೇಳ್ತೀವಿ, ಅದಕ್ಕೆ ಸರಿಯಾದ ಉತ್ತರ ಅವ್ರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು. ಯು ಶುಡ್ ಲಿಸನ್ ಕೇರ್ಫುಲಿ. ಕೇಳಿಸ್ಕೊಳ್ಳುವಾಗ ಕೂಡ ತಲೆ ಅಲ್ಲಾಡಿಸೋದಿರ್ಬೋದು, ಅವ್ರು ಹೇಳಿದ್ದಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸೋದಿರ್ಬೋದು. ಈ ರೀತಿಯಾಗಿ ಇಂಟರಾಕ್ಟಿವ್ ಆಗಿ ಕೇಳಿಸ್ಕೊಂಡ್ರೆ ಅವ್ರಿಗೆ ಮಾತಾಡೋರಿಗೂ ಕೂಡ ಖುಷಿ ಆಗುತ್ತೆ, ಇನ್ನಷ್ಟು ವಿಚಾರವನ್ನು ಹೇಳ್ತಾರೆ. ಆಮೇಲೆ ಸಾಮಾನ್ಯವಾಗಿ ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸನ್ನು ಕೇಳಬಾರ್ದು. ಅಂದರೆ ಎಸ್ ಆರ್ ನೋ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಬಾರ್ದು. ಒಂದಿಷ್ಟು ಎಕ್ಸ್ಪ್ಲನೇಷನ್ ಇರುವಂಥ
ಈಗ ವಾಟ್ ವೇರ್ ಯು ಡೂಯಿಂಗ್ ವೆನ್ ಇಟ್ ಹ್ಯಾಪನ್, ನೀವು ಹೀಗೆ ಈ ವಿಚಾರ ಅಥವಾ ಈ ಘಟನೆ ನಡೆಯುವಾಗ ನೀವೇನು ಮಾಡ್ತಾ ಇದ್ರಿ, ಅದು ಹೇಗೆ ನಿಮ್ಮನ್ನು ನೀವು ಕಾಪಾಡಿಕೊಂಡ್ರಿ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಬೇಕು. ಆಮೇಲೆ ಬಿ ಪರ್ಸಿಸ್ಟೆಂಟ್, ನಮಗೆ ಬೇಕಾದಂತಹ ಅಥವಾ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುವವರೆಗೂ ಆ ಪ್ರಶ್ನೆಯನ್ನು ಬಿಡಬಾರ್ದು. ನಾವು ಆ ಉತ್ತರವನ್ನು ಹೊರ ತೆಗಿಲೇಬೇಕು. ಓಕೆ, ಪ್ರಶ್ನೆ ಕೇಳೋದು ಅವ್ರು ಯಾರೋ ಒಂದು ಹಾರಿಕೆ ಉತ್ತರ ಕೊಡ್ತಾರೆ ಅಥವಾ ಉತ್ತರ ಕೊಡದೆ ಅವ್ರು ಇನ್ನೊಂದು ಯಾವುದೋ ವಿಚಾರಕ್ಕೆ ವಿಷಯಾಂತರ ಆಗ್ತಾರೆ ಅಂತಂದ್ರೆ ನಾವು ಬಿಡಬಾರ್ದು. ನಮ್ಮ ಪ್ರಶ್ನೆಗೆ ನಾವು ಉತ್ತರ ಪಡ್ಕೊಳ್ಳೋ ತನಕ ಗಟ್ಟಿಯಾಗಿ ಆ ವಿಚಾರವನ್ನು ಹಿಡಿದುಕೊಳ್ಬೇಕು. ಅದಾದ ನಂತರ ಕಂಟ್ರೋಲ್ ಯುವರ್ ಇಮೋಷನ್ಸ್, ನಿಮ್ಮ ಭಾವನೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾವುದೇ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವೊಂದು ಚಾನೆಲ್ಗಳಲ್ಲಿ ಆ್ಯಂಕರ್ಗಳು ಅಳೋದನ್ನೆಲ್ಲ ನೋಡ್ತೀವಿ. ಅಯ್ಯೋ ಯಾರೋ ಸತ್ರು ಅಂದ ತಕ್ಷಣ ಗೋಳೋ ಅಂತ ಅಳೋದು. ಇಟ್ ಡಸಂಟ್ ಲುಕ್ ನೈಸ್. ಎಲ್ಲರಿಗೂ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನಿಮ್ಮ ಸಿಟ್ಟನ್ನು, ನಿಮ್ಮ ಕಣ್ಣೀರನ್ನು, ಇವೆಲ್ಲವನ್ನು ಅದಮಿಟ್ಕೊಳ್ಬೇಕು. ಇಂಟರ್ವ್ಯೂ ಮಾಡುವಾಗ ಸಾಮಾನ್ಯವಾಗಿ ನಮ್ಮ ಎದುರುಗಡೆ ಇರೋರು ಏನೇನೋ ಮಾತಾಡಿಬಿಟ್ಟಾಗ ನಮಗೂ ಸಿಟ್ಟು ಬರುತ್ತೆ. ಅವರು ನಮ್ಮನ್ನು ವೈಯಕ್ತಿಕವಾಗಿ ದಾಳಿ ಮಾಡ್ಬೋದು. ಆ ಸಂದರ್ಭದಲ್ಲಿ ನಮಗೂ ಸಿಟ್ಟು ಬರುತ್ತೆ. ಆದರೆ ಪ್ರೊಫೆಷ್ನಲಿಸಮ್ ಅಂತಂದರೆ ನಾವು ಅಲ್ಲಿ ನಮ್ಮ ಯಾವುದೇ ಇಮೋಷನ್ಸನ್ನು ಎಕ್ಸಿಬಿಟ್ ಮಾಡಬಾರ್ದು. ಅಲ್ಲಿ ನಾವು ಒಬ್ಬ ವ್ಯಕ್ತಿಯಲ್ಲ, ಅಲ್ಲಿ ನಿರೂಪಕರಾಗಿ ಆ ವಿಚಾರದ ನಿರೂಪಣೆಗಾಗಿ ಚಾನಲ್ ಕಡೆಯಿಂದ ನಾವಲ್ಲಿ ಬಂದು ಕೂತಿರ್ತೇವೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಕ್ಲೋಸಿಂಗ್ ಕಮೆಂಟ್ಸ್, ಕ್ಲೋಸ್ ಮಾಡೋವಾಗ ಯಾವತ್ತೂ ಕೂಡ ಇಷ್ಟು ಹೊತ್ತು ಏನಾಯಿತು, ಅದರಲ್ಲಿದ್ದಂತಹ ಮುಖ್ಯ ಪಾಯಿಂಟ್ ಏನು, ಮತ್ತು ಇಂಟರ್ವ್ಯೂವಿಗೆ ಥ್ಯಾಂಕ್ಸ್ ಹೇಳೋದು, ಇಂಟರ್ವ್ಯೂವಿಗೆ ಇನ್ನೇನಾದರೂ ಹೇಳೋದಕ್ಕಿದೆಯಾ ಅಂತ ಕೇಳಿ ಅವರಿಗೊಂದು ಅವಕಾಶ ಕಲ್ಪಿಸ್ಕೊಡೋದು. ನಾವು ಪ್ರಶ್ನೆ ಕೇಳದೇ ಇರುವಂಥದ್ದು ಅಥವಾ ನಾವು ಚರ್ಚೆ ಮಾಡದೇ ಇರುವಂತಹ ವಿಚಾರದ ಬಗ್ಗೆ ಅವ್ರಿಗೆ ಹೇಳಬೇಕು ಅಂತ ಅನ್ನಿಸ್ಬೋದು. ಅದಕ್ಕೊಂದು ಅವಕಾಶವನ್ನು ಕೊಟ್ಟು ಕ್ಲೋಸ್ ಮಾಡೋದು ಬಹಳ ಮುಖ್ಯ. ಇನ್ನೊಂದು ಆ್ಯಂಕರಿಂಗಲ್ಲಿ ಬರೋದು ಆ್ಯಂಕರಿಂಗ್ ಪ್ರೆಸೆಂಟೇಷನ್ ಆಫ್ ಲೈವ್ ಪ್ರೋಗ್ರಾಮ್ ಮತ್ತು ಮಲ್ಟಿ ಆ್ಯಂಕರ್ ಶೋಸ್. ಸೊ ಲೈವ್ ಶೋ ಮಾಡೋವಾಗ ಆಗಲೇ ಹೇಳಿದಾಗೆ ವಿ ನೀಡ್ ಟು ಮೇಂಟೈನ್ ದಿ ಗುಡ್ ಕೋಆರ್ಡಿನೇಷನ್ ಬಿಟ್ವೀನ್ ಪಿ ಸಿ ಆರ್ ಮತ್ತು ನಮ್ಮ ಮಧ್ಯೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು. ಯಾಕಂದರೆ ಹೊಸ ಹೊಸ ವಿಚಾರ ಬರುತ್ತಾನೆ ಲೈವ್ ಪ್ರೋಗ್ರಾಮಲ್ಲಿ, ಏನೋ ಒಂದು ಅಡಿಷ್ನಲಿ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಅಂಥದ್ದನ್ನೆಲ್ಲ ನಾವು ಪ್ರಸ್ತುತಿಪಡಿಸುವಾಗ ಸತತವಾಗಿ ನಾವು ಪಿ.ಸಿ.ಆರ್ ಜೊತೆಗೆ ಸಂಪರ್ಕದಲ್ಲಿ ಇರಬೇಕಾಗತ್ತೆ. ಆಮೇಲೆ ಕೆಲವೊಮ್ಮೆ ಶೋಗಳಲ್ಲಿ 1, 2, 3, 4 ಆ್ಯಂಕರ್ಗಳೆಲ್ಲ ಇರ್ತಾರೆ. ಈ ಹಬ್ಬ ಆ ಥರ ಇದ್ದಾಗ ಎಲ್ಲ ಫೀಮೇಲ್ ಆ್ಯಂಕರ್ಸ್ ಎಲ್ಲ ಸೇರಿ ಒಬ್ಬ ಹೀರೋನ ಪ್ರಶ್ನೆ ಕೇಳೋದು. ಒಂದು 6 ಜನ 8 ಜನ ಆ್ಯಂಕರ್ಸ್ ಇರ್ತಾರೆ. ಇದನ್ನೆಲ್ಲ ನೀವು ಗಮನಿಸಿರ್ಬೋದು. ಕೆಲವೊಂದು ಪ್ಯಾನೆಲ್ ಡಿಸ್ಕಷನಲ್ಲೂ ಕೂಡ 2 ಅಥವಾ 3 ಜನ ಆ್ಯಂಕರ್ಸ್ ಕೂತಿರ್ತಾರೆ. ಒಂದು ಆ್ಯಂಕರ್ ಇರ್ತಾರೆ, ಇನ್ನೊಂದು ಆ ವಿಷಯ ಪರಿಣಿತಿ, ಆ ಚಾನಲ್ನಲ್ಲಿರುವಂಥ ಒಬ್ಬ ರಿಪೋರ್ಟರ್, ಆ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿರದವರು. ಈಗ ಪೊಲಿಟಿಕಲ್ ಡಿಸ್ಕಷನ್ ಆಗ್ತಾ ಇದೆ ಅಂತಂದರೆ ಒಬ್ಬರು ಆ್ಯಂಕರ್ ಇರ್ತಾರೆ, ಒಬ್ಬ ಪೊಲಿಟಿಕಲ್ ಬ್ಯೂರೋ ಚೀಫೋ ಅಥವಾ ಪೊಲಿಟಿಕಲ್ ರಿಪೋರ್ಟರೋ ಇರ್ತಾರೆ. ಸೊ ಹೀಗೆ ಆ ರೀತಿ ಇದ್ದಾಗ, ಮಲ್ಟಿ ಆ್ಯಂಕರ್ ಅಂತ ಇದ್ದಾಗ ಅವರ ನಡುವಿನ ಸಾಮರಸ್ಯ ಬಹಳ ಮುಖ್ಯ. ಅವರೇ ಒಬ್ರಿಗೊಬ್ರು ಕಾಂಟ್ರಡಿಕ್ಟರಿ ಆಗಿ ಮಾತಾಡುವಂಥದ್ದು, ವಿರೋಧಾಭಾಸ ವ್ಯಕ್ತಪಡಿಸುವಂಥದ್ದು ಅಥವಾ ಓವರ್ಲ್ಯಾಪ್ ಮಾಡುವಂಥದ್ದು ಇದು ಮಾಡಬಾರ್ದು. ಇಬ್ಬರೂ ಆ್ಯಂಕರ್ ಇದ್ದಾಗ ಇಬ್ಬರಿಗೂ ಕೂಡ ಈಕ್ವಲ್ ಆದಂತಹ ಅವಕಾಶವನ್ನು ಕೊಡಬೇಕು, ಪ್ರಾಮಿನೆನ್ಸನ್ನು ಕೂಡ ಕೊಡಬೇಕಾಗತ್ತೆ. ಆ ಕೋಆರ್ಡಿನೇಷನ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಕೆಲವೊಂದು ಚಾನೆಲ್ಗಳಲ್ಲಿ ನಾನು ಆಗಲೇ ಹೇಳಿದಾಗೆ 5 ಜನ ಆ್ಯಂಕರ್ ಇರ್ತಾರೆ ಅಥವಾ 4 ಜನ ಆ್ಯಂಕರ್ ಇರ್ತಾರೆ, ಒಂದು 10 ಜನ ಪ್ಯಾನಲಿಸ್ಟ್ಗಳಿರ್ತಾರೆ. ಸೊ ಪ್ರತಿಯೊಬ್ಬ ಪ್ಯಾನಲಿಸ್ಟ್ಗಳನ್ನು ಅಬ್ಸರ್ವ್ ಮಾಡೋದಿರ್ಬೋದು ಅಥವಾ ಆ ಆ್ಯಂಕರ್, ಈಗ 3 ಜನ 4 ಜನ ಆ್ಯಂಕರ್ ಇದ್ದಾಗ ಪ್ರತಿಯೊಬ್ಬ ಆ್ಯಂಕರ್ ಒಂದೊಂದು ರೀತಿಯಲ್ಲಿ ಅಥವಾ ಒಂದೊಂದು ವಿಚಾರದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ಆ ವಿಷಯ ಪರಿಣಿತಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಮಾತ್ರ ಅವರು ಕೇಳ್ತಾರೆ. ಸೊ ಕೋಆರ್ಡಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ದರ್ ಇಸ್ ಮಲ್ಟಿ ಆ್ಯಂಕರ್. ಬೆಳಗಿನ ಕಾರ್ಯಕ್ರಮ ಕೆಲವೊಮ್ಮೆ 2 ಆ್ಯಂಕರ್ಸ್ ಕೂತ್ಕೊಂಡು ಡಿಸ್ಕಷನ್ ಕಾನ್ವರ್ಸೇಷನಲ್ ಆಗಿ ಪ್ರಸ್ತುತಪಡಿಸ್ತಾರೆ. ಒಬ್ರಿಗೊಬ್ರು ಹಿಂಟ್ಸನ್ನು ಕೊಡುವಂಥದ್ದು ಅಥವಾ ಕಾಂಪ್ಲಿಮೆಂಟ್ ಮಾಡುವಂಥದ್ದು, ಒಬ್ಬ ಆ್ಯಂಕರ್ ಇನ್ನೊಬ್ಬ ಆ್ಯಂಕರಿಗೆ ಸ್ಟೋರಿ ಹೇಳಿದ ಹಾಗೆ ಮಾಡೋದು, ಎಲ್ಲವೂ ನಡೆಯುತ್ತೆ. ಇದೆಲ್ಲ ಹೊಸ ಪ್ರಯೋಗಗಳು, ಅವು ಕೂಡ ಬಹಳ ಸಕ್ಸಸ್ ಆಗಿದ್ದಾವೆ. ಇನ್ನು ಆ್ಯಂಕರ್ ಸ್ಕ್ರಿಪ್ಟನ್ನು ಬರೆಯೋದು, ಅದು ಬಹಳ ಮುಖ್ಯ. ಆ್ಯಂಕರ್ ಸ್ಕ್ರಿಪ್ಟನ್ನು ರೀಡರ್ ಅಂತ ಕೂಡ ಕರೀತಾರೆ, ಯಾಕೆಂದರೆ ಆ್ಯಂಕರ್ ಅದನ್ನು ಓದ್ತಾರೆ. ಸೊ ಹಾಗಾಗಿ ಆ್ಯಂಕರ್ ಸ್ಕ್ರಿಪ್ಟ್ ಅಥವಾ ರೀಡರನ್ನು ಹೇಗೆ ಬರಿಬೇಕು, ಬರೆಯುವಾಗ ಬಹಳ ಗಮನ ಹರಿಸಬೇಕಾದಂಥ ವಿಚಾರ ಅಂದರೆ ಏನನ್ನು ಹೇಳಬೇಕು, ಆ ಆ್ಯಂಕರ್ ಸ್ಕ್ರಿಪ್ಟಲ್ಲಿ ಅಥವಾ ರೀಡರಲ್ಲಿ ಏನನ್ನು ಹೇಳಬೇಕು ಅಂತ, ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು, ಎಷ್ಟು ವಿವರಣೆ ಕೊಡಬೇಕು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಮುಂದೆ ಸ್ಟೋರಿ ಇದೆ, ಆ ಸ್ಟೋರಿಯ ಕುರಿತಾದ ಯಾವ ವಿಚಾರವನ್ನು ಆ್ಯಂಕರ್ ಅಥವಾ ರೀಡರಲ್ಲಿ ಇರಬೇಕು, ಆ್ಯಂಕರ್ ಸ್ಕ್ರಿಪ್ಟಲ್ಲಿ ಇರಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು. ಯಾಕೆಂದರೆ ಆ್ಯಂಕರ್ ಸ್ಕ್ರಿಪ್ಟ್ ವಿಲ್ ಮೇಕ್ ದ ಲಿಸನರ್ ಅಥವಾ ವ್ಯೂವರ್ಸ್ ಟು ವಾಚ್ ದ ಪ್ಯಾಕೇಜ್. ನ್ಯೂಸ್ ಪ್ಯಾಕೇಜನ್ನು ಓದೋದಕ್ಕೆ ಇದೊಂದು ಹಿಂಟ್.
ನ್ಯೂಸ್ ಅಥವಾ ನ್ಯೂಸ್ ಪ್ಯಾಕೇಜನ್ನು ನೋಡೋದಕ್ಕೆ ಇದೊಂದು ಹಿಂಟ್. ನ್ಯೂಸ್ ಪ್ಯಾಕೇಜ್ನ ಅಲ್ಲಿರುವಂತಹ ವಿಚಾರಗಳ ಕುರಿತು ಒಂದು ಹೈಲೈಟ್ ಅಷ್ಟೇ ಅದು. ಹಾಗಾಗಿ ಎಷ್ಟು ಹೇಳಬೇಕು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಸಿಂಪಲ್ ಆಗಿ ಬರೆಯುವಂಥದ್ದು, ಸಿಂಪಲ್ ಆ್ಯಂಡ್ ಶಾರ್ಟ್. ಓಕೆ, ನಾವು ಸರಳವಾಗಿ ಯಾವುದೇ ಒಂದು ಐಡಿಯಾವನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಅಥವಾ ಯಾವುದೇ ಒಂದು ಸ್ಟೋರಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸುವ ಹಾಗೆ ನಮ್ಮ ಆ್ಯಂಕರ್ ಸ್ಕ್ರಿಪ್ಟ್ ಇರಬೇಕು. ನೆಕ್ಸ್ಟ್, ಯು ಶುಡ್ ಬಿ ಕೇರ್ಫುಲ್ ವಿತ್ ದ ನಂಬರ್ಸ್. ಬರೆಯುವಾಗ ಆ್ಯಂಕರ್ ಸ್ಕ್ರಿಪ್ಟ್ ಬರೆಯುವಾಗ ಈಗ ಫಾರ್ ಎಕ್ಸಾಂಪಲ್ 8 ಬರೆದು ಅದ್ರ ಮುಂದೆ 6 0 ಹಾಕ್ತಾರೆ. ಓಕೆ, 8 ಲಕ್ಷ ಅಂತ. ಆದರೆ ಓದೋವಾಗ ಅದು ಕಷ್ಟ ಆಗುತ್ತೆ. ನಾವು 0 ಲೆಕ್ಕ ಕೊನೆಯಿಂದ ಬರಬೇಕು. ಇಲ್ಲ 1000, 10, 1000, ಲಕ್ಷ ಅಂತ ಬರಬೇಕು. ಹಾಗೆ ನೀವು ಬರೆಯುವಾಗ 8 lakh ಎಲ್ಲೇ ಅದು ಅಕ್ಷರಗಳಲ್ಲಿ ಬರೆದ್ರೆ ಸುಲಭ ಆಗುತ್ತೆ. ಓಕೆ, ಸೊ ಕೆಲವೊಂದನ್ನು ನಾವು ಬಿಡಿಯಾಗಿ 8,80,924 ಅಂತೆಲ್ಲ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸುಮಾರು ಅಪ್ರಾಕ್ಸಿಮೇಟ್ ನಂಬರ್ಸನ್ನು ಹೇಳ್ಬೋದು. ಆಮೇಲೆ ಯು ಶುಡ್ ಅವಾಯ್ಡ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್. ಕಾನ್ವರ್ಸೇಷನಲ್ ಟೋನಲ್ಲೇ ಇರಬೇಕು ಯಾವತ್ತೂ ಕೂಡ. ಈಗ ಹಾಗೆ ಮಾಡಲ್ಪಟ್ಟಿತು, ಹೀಗೆ ಆಯಿತು, ಇಂಡೈರೆಕ್ಟಾಗಿ ಮಾತಾಡುವಂಥದ್ದನ್ನು ನಾವು ಬಿಡಬೇಕು. ಇಂಡೈರೆಕ್ಟಾಗಿ ಮಾತಾಡಬಾರ್ದು. ಯೂಸ್ ಕಾನ್ವರ್ಸೇಷನಲ್ ಟೋನ್ which is very important to establish connection with the viewers. ನಿಮ್ಮ ವ್ಯೂವರ್ಸ್ ಜೊತೆಗೆ ಕನೆಕ್ಷನ್ ಅಥವಾ ಒಂದು ಸಂಬಂಧವನ್ನು, ಬ್ರಿಡ್ಜನ್ನು, ಸೇತುವೆಯಾಗಿ ನೀವು ಇರಬೇಕು ಅಂತಂದರೆ ನೀವು ಕಾನ್ವರ್ಸೇಷನಲ್, ನೀವು ಒಬ್ಬ ವ್ಯೂವರ್ ಜೊತೆ ಮಾತಾಡ್ತಿದ್ದೀರಾ ಅನ್ನುವ ರೀತಿಯಲ್ಲಿ ನೀವು ಮಾತಾಡಬೇಕಾಗತ್ತೆ. ಓಕೆ, ದೆನ್ ಶೇರ್ ಮೇನ್ ಐಡಿಯಾಸ್ ಆಫ್ ದಿ ನ್ಯೂಸ್ ರಿಪೋರ್ಟ್. ಫಸ್ಟು ಸೆಂಟೆನ್ಸ್ ನಾವು ಬರೆಯುವಾಗ ಆ ಪ್ಯಾಕೇಜಲ್ಲಿ ಬರುವಂಥ ಮುಖ್ಯ ವಿಚಾರ ಯಾವುದು? ಈಗ 5 Ws and 1 H, ಅದರಲ್ಲಿ ಯಾವುದು ಮುಖ್ಯ ಆಗತ್ತೆ? ವಾಟ್ ಅನ್ನೋದು ಮುಖ್ಯ ಆಗತ್ತಾ? ಏನು ಅನ್ನೋದು ಮುಖ್ಯ ಆಗತ್ತಾ? ಯಾಕೆ ಅನ್ನೋದು ಮುಖ್ಯ ಆಗತ್ತಾ? ಹೇಗೆ ಅನ್ನೋದು ಮುಖ್ಯ ಆಗತ್ತಾ? ಎಲ್ಲಿ ಅನ್ನೋದು ಮುಖ್ಯ ಆಗತ್ತಾ? ಇದನ್ನು ನಾವು ಗಮನದಲ್ಲಿಟ್ಕೊಂಡು ಅದು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮ ಆ್ಯಂಕರ್ ನಮ್ಮ ಹೆಸರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು, ಚಾನಲನ್ನು ಇಂಟ್ರೊಡ್ಯೂಸ್ ಮಾಡೋದು, ಅಥವಾ ಮುಂದೆ ಬರುವಂಥ ರಿಪೋರ್ಟರ್ ಯಾರು ಮಾತಾಡ್ತಾರೆ ಅದರ ಕುರಿತಾಗಿ ಫೋನೋ ಬರ್ತಾರೆ ಅವರನ್ನು ಇಂಟ್ರೊಡ್ಯೂಸ್ ಮಾಡೋದು ಕೂಡ ಮುಖ್ಯ. ಇನ್ನು ಚಾಲೆಂಜಸ್ ಏನು? ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ. ಆ್ಯಂಕರಿಂಗ್ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ವಿ, ಕ್ವಾಲಿಟೀಸ್ ಏನಿರಬೇಕು ಅಂತ ತಿಳ್ಕೊಂಡ್ವಿ, ಅದನ್ನು ಹೇಗೆ ನಾವು ಸ್ಕಿಲ್ಲನ್ನು ಮೈಗೂಡಿಸ್ಕೊಳ್ಳೋದು ಅಂತ ತಿಳ್ಕೊಂಡ್ವಿ, ಯಾವ್ಯಾವ ವಿಚಾರದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಆ್ಯಂಕರ್ ಆದವರಿಗೆ ಅಥವಾ ನಿರೂಪಕರಾದವರಿಗೆ ಒಂದಿಷ್ಟು ಸವಾಲುಗಳಿರುತ್ತೆ. ಮೊದಲನೇ ಸವಾಲು ಅಂತಂದರೆ ಇಷ್ಟೊಂದು ಚಾನೆಲ್ಗಳು ಬಂದಿರೋದು. ನಮಗೆ ಪ್ರತಿನಿತ್ಯ ಪ್ರತಿ ಕ್ಷಣ ನಮಗೆ ಕಾಂಪಿಟೇಷನ್ ಇರುತ್ತೆ. ನಾವು ವಿಚಾರವನ್ನು ಮೊದಲು ಹೇಳಬೇಕು, ನಾವು ಆಸಕ್ತಿದಾಯಕವಾಗಿ ಹೇಳಬೇಕು, ನಮ್ಮ TRP ಜಾಸ್ತಿ ಇರಬೇಕು ಅನ್ನೋದು. ಸೊ ಆ ರಶ್ ಇರುತ್ತಲ್ಲ, ಆ ಅರ್ಜೆನ್ಸಿ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಇನ್ಯಾಕ್ಯುರೇಸಿ, ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುವಂಥ ಸಾಧ್ಯತೆ ಇದೆ, ಮಿಸ್ಲೀಡಿಂಗ್ ಕಂಟೆಂಟ್ ಬರುವಂಥ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಪ್ರಬುದ್ಧವಾಗಿ ಯೋಚಿಸಿ ಮಾಹಿತಿಯನ್ನು ಕೊಡೋದು ಬಹಳ ಮುಖ್ಯ. ಆ್ಯಂಡ್ ಆ್ಯಂಕರ್ ಸಮ್ಟೈಮ್ ನೀಡ್ ಟು ಗೋ ಸ್ಟ್ರೈಟ್ ಆನ್ ಏರ್. ಏನು ಪ್ರಿಯರ್ ಇನ್ಫಾರ್ಮೇಷನ್ ಇರೋದಿಲ್ಲ, ಯಾವುದು ಏನಾಯಿತು ಎತ್ತಾಯಿತು ಏನು ಪ್ರಿಪ್ರೇಷನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೇರವಾಗಿ ನಾವು ವಿ ಶುಡ್ ಗೋ ಆನ್ ಏರ್ ಅಂತ ಅಂದಾಗ ಆ ಕ್ಷಣದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ವಿಚಾರವನ್ನು ತಿಳಿದುಕೊಂಡು ಅಲ್ಲಿಂದ ಅಲ್ಲಿಗೆ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಭಾಷೆಗೆ ಅದನ್ನು ಅಳವಡಿಸ್ಕೊಂಡು ಮಾತಾಡೋದಿದೆಯಲ್ಲ ಬಹಳ ಇಂಪಾರ್ಟೆಂಟ್. ಮತ್ತು ಲೈಬಲ್ ಲಾ ಇರುತ್ತೆ, ಡಿಫಮೇಷನ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಮಾತು ಇನ್ನೊಬ್ಬರಿಗೆ ಹರ್ಟ್ ಆಗ್ಬೋದು. ಸೊ ಅದರ ಕಡೆಗೂ ಕೂಡ ಬಹಳ ಗಮನವನ್ನು ಹರಿಸ್ಬೇಕು. ಆ್ಯಂಡ್ ವಿ ಶುಡ್ ಲರ್ನ್ ಟು ಮೇಂಟೈನ್ ಕಂಪೋಸರ್ ಅಂಡರ್ ಕ್ರೈಸಿಸ್. ಎಂಥದ್ದೇ ಕ್ರೈಸಿಸ್ ಇರಲಿ, ವಿ ಶುಡ್ ಕೀಪ್ ಕಾಮಾಗಿರಬೇಕು. ಸಾವಿರಾರು ಹೆಣಗಳು ಎದುರುಗಡೆ ಬಿದ್ದಿರುತ್ತೆ. ಹಾಗಂತೇಳಿ ಆ ತಕ್ಷಣಕ್ಕೆ ನಮಗೆ ಅದನ್ನು ನೋವನ್ನು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ, ಅಥವಾ ಅಳೋದು ಅಥವಾ ಮನಸ್ಸಿಗೆ ಖೇದ ಆಗೋದು ಅದನ್ನು ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆ ಭಾವನೆಯನ್ನು ವ್ಯಕ್ತಪಡಿಸುವಾಗ ಮತ್ತು ಎಂಥದ್ದೇ ಸಂದರ್ಭದಲ್ಲಿ ವಿಚಲಿತರಾಗದೆ ನಾವು ಇರಬೇಕಾಗಿರುತ್ತೆ. ವಿ ಶುಡ್ ಬಿ ಕಂಪೋಸ್ಡ್. ಓಕೆ, ಎಂಥ ಕ್ರೈಸಿಸ್ ಸಂದರ್ಭದಲ್ಲೂ ಕೂಡ ಯಾವುದೇ ವಿಚಲಿತರಾಗದೆ ವಿಚಾರ, ಸಮಯ ಹಾಗೂ ಸ್ಥಾನ ಇಷ್ಟು ವಿಷಯಕ್ಕೆ ಮಾತ್ರ ಗಮನ ಹರಿಸಿ ನಾವು ನಿರೂಪಣೆಯನ್ನು ಮಾಡಬೇಕಾಗತ್ತೆ. ದೆನ್ ಲಾಸ್ಟ್ ಮಿನಿಟ್ ಚೇಂಜಸ್.
ಯಾವುದೇ ಆ್ಯಂಕರಿಗೆ ಇದು ಪ್ರತಿನಿತ್ಯ ಪ್ರತಿಕ್ಷಣ ಬರುವಂಥದ್ದು. ಆ್ಯಂಕರ್ ಇದೆ, ಸ್ಕ್ರಿಪ್ಟ್ ಇದೆ, ಇವತ್ತು ನ್ಯೂಸ್ ಬುಲೆಟಿನ್ ಹೀಗೆ ಹೋಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಸಡನ್ನಾಗಿ ಏನೋ ಒಂದು ಬದಲಾವಣೆ ಆಗಿರುತ್ತೆ, ಯಾವುದೋ ಒಂದು ಹೊಸ ಸುದ್ದಿ ಮಧ್ಯೆ ಸೇರಿಕೊಂಡಿರುತ್ತೆ, ಇನ್ನೊಂದು ಯಾವುದೋ ಸುದ್ದಿಯನ್ನು ಎಗರಿಸಿರ್ತಾರೆ. ಸೊ ಇದರ ಕಡೆಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಅಂದರೆ ಆ ಕ್ಷಣಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಬಂದಾಗ ಆನ್ ಏರಲ್ಲಿ ಇರ್ತೀವಿ, ಬ್ರೇಕಿಂಗ್ ನ್ಯೂಸ್ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಸಡನ್ ಡಿಸಿಷನ್ಸ್, ಓಕೆ, ಎಷ್ಟು ಹೇಳಬೇಕು, ಎಷ್ಟು ಸಮಯ ಹೇಳಬೇಕು, ಆ ಬದಲಾವಣೆಗೆ ಕೂಡ ನಾವು ನಮ್ಮನ್ನು ಒಗ್ಗಿಸ್ಕೊಳ್ಬೇಕಾಗತ್ತೆ. ಇನ್ನು ಲಾಂಗ್ ವರ್ಕಿಂಗ್ ಅವರ್ಸ್. ಓಕೆ, ಕೆಲವೊಮ್ಮೆ ಕ್ಯಾಮರಾದ ಮುಂದೆ ಗಂಟೆಗಟ್ಟಲೆ ಕೂತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬರುತ್ತೆ. 3, 4, 5 ಗಂಟೆಗಳ ಕಾಲ ಕ್ಯಾಮ್ರಾದ ಮುಂದೆ ಕೂತ್ಕೊಳ್ಬೇಕಾಗತ್ತೆ. ತುಂಬ ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಸಾಮಾನ್ಯ ಮಾಧ್ಯಮದಲ್ಲಿರೋರಿಗೆಲ್ಲರಿಗೂ ಇದು ಸಮಸ್ಯೆನೇ. ಆದರೆ ಆ್ಯಂಕರ್ ಆದವರಿಗೆ ಲೈಟ್ಸ್ ಇರುತ್ತೆ, ಮೇಕಪ್ ಮಾಡ್ಕೊಂಡಿರ್ತೀವಿ, ಕ್ಯಾಮರಾ ಇರುತ್ತೆ. ಸೊ ಇದರ ಮಧ್ಯದಲ್ಲಿ ನಿಂತ್ಕೊಂಡು ತುಂಬ ಕಂಟಿನ್ಯೂಸ್ ಅವರ್ಸ್ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇದು ಒಂದು ಚಾಲೆಂಜ್. ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಅದನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ. ಓಕೆ, ದೆನ್ ಪಬ್ಲಿಕ್ ಕ್ರಿಟಿಸಿಸಮ್. ಅದು ಎಲ್ಲ ಪ್ರೊಫೆಷನ್ಗೂ ಇರುತ್ತೆ. ಕ್ಯಾಮರಾ ಅಂತ ಮುಂದೆ ಬಂದಾಗ ನಿರೂಪಕರಿಗೆ ಇನ್ನೂ ಹೆಚ್ಚಿಗೆ ಇರುತ್ತೆ. ಯಾಕಂದರೆ ಜನರು ನಮ್ಮನ್ನು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಎಲ್ಲಿವರೆಗೆ ನಾವು ಸರಿ ಮತ್ತು ನಾವು ಎಥಿಕಲ್ ಆಗಿದ್ದೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಅಕಾರ್ಡಿಂಗ್ ಟು ದ ಲಾ ಅಂತಂದರೆ ನಾವು ಅದರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕಾಗಿಲ್ಲ. ನಮ್ಮ ಡ್ರೆಸ್ಸಿಂಗ್ ಸ್ಟೈಲ್, ನಮ್ಮ ಹೇರ್ ಸ್ಟೈಲ್ ಇರ್ಬೋದು, ನಮ್ಮ ಮಾತನಾಡುವ ಶೈಲಿ ಇರ್ಬೋದು, ಹಾಗೆ ನಮಗಿರುವಂಥ ಪೊಲಿಟಿಕಲ್ ಬಯಾಸಸ್, ಇದೆಲ್ಲದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ತುಂಬ ಎಗ್ರೆಸಿವ್ ಆಗಿ ಇರಬಾರ್ದು. ಇನ್ನೊಂದು ಚಾಲೆಂಜ್ ಈಗ ತಂತ್ರಜ್ಞಾನದಿಂದ ಬರ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದೇರ್ ಆರ್ ರೋಬೋಟ್ ಆ್ಯಂಕರ್ಸ್. ಹಾಗೆ ನಾವು ಆ್ಯಂಕರಿಂಗ್ ಕಲಿತು ನಮಗೆ ನಾಳೆ ಆ್ಯಂಕರಿಂಗ್ ಕೆಲಸ ಸಿಗೋದಿಲ್ವೇನೋ, ಎಲ್ಲ ರೋಬೋಟ್ಸೇ ಬಂದುಬಿಡತ್ತೇನೋ ಅಂತ ಅಂದ್ಕೋಬೇಡಿ. ಇಟ್ ಈಸ್ ನಾಟ್ ವೆರಿ ಈಸಿ. ರೋಬೋಟ್ಸಿಗೆ ಸಡನ್ ಚೇಂಜಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ಆಗಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಪ್ರೆಸೆಂಟ್ ಮಾಡುವಂತಹ ಕೆಪಾಸಿಟಿ ಇನ್ನೂ ಬಂದಿಲ್ಲ. ಆದರೆ ಅದು ಒಂದು ಪ್ರಯೋಗ ಅಂತೂ ನಡೆದಿದೆ. ಕೆಲವೊಂದು ದೇಶಗಳಲ್ಲಿ ಅದನ್ನು ಬಳಸಿದ್ದಾರೆ. ಹಾಗಾಗಿ ಇನ್ ಫ್ಯೂಚರ್ ಆ್ಯಂಕರ್ಸು ಏನೋ ಒಂಥರ ಮೊನೋಟನಸ್ ಆಗಿ ಯಾವುದೊಂದು ರೋಬೋಟ್ ಆ್ಯಂಕರ್ಸ್ ಬಂದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೂ ಕೂಡ ಒಳ್ಳೆಯ ಆ್ಯಂಕರ್ ಆಗಿದ್ದರೆ, ಎಲ್ಲ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡಿದ್ದರೆ, ವ್ಯೂವರ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇದ್ದರೆ ನೀವು ಖಂಡಿತವಾಗಿಯೂ ಒಳ್ಳೆಯ ಆ್ಯಂಕರ್ ಆಗೋದಕ್ಕೆ ಸಾಧ್ಯ. ಧನ್ಯವಾದಗಳು.